ಕೊನೆಯ ಕ್ಷಣದ SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರೂ ನಮಸ್ಕಾರ. SSLC ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಮತ್ತು ಜಸ್ಟ್ ಪಾಸ್ ಆಗೋದಕ್ಕೆ ಎರಡೂ ರೀತಿಯಲ್ಲಿ ಹೆಲ್ಪ್ ಆಗುವಂಥ ಪ್ರಶ್ನೆಗಳು ಯಾವಂದ್ರೆ ಒಂದು ಅಂಕದ ಪ್ರಶ್ನೆಗಳು. ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ತುಂಬ ಕಾನ್ಸಂಟ್ರೇಷನನ್ನು ಎದಕ್ಕೆ ಕೊಡ್ತಾರೆ ಅಂದರೆ ಅವರು ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಕಾಲ ಕಳೆದು ಜಸ್ಟ್ ಈಸಿ ಇರುವಂಥ ಪ್ರಶ್ನೆಯನ್ನು ಕೂಡ 1 ಅಂಕ 2 ಅಂಕ ತಪ್ಪು ಬರೆದು ಏನು ಮಾಡ್ತಾರೆ 80ಕ್ಕೆ 78 77 ತೆಗೆದುಕೊಳ್ಳುವಂಥ ಸಾಧ್ಯತೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವ್ರಿಗೂ ಕೂಡ 1 ಅಂಕದ ಪ್ರಶ್ನೆಗಳು ಭಾಳಷ್ಟು ಹೆಲ್ಪ್ ಆಗ್ತಾವೆ. ಯಾಕಂದ್ರೆ 80ಕ್ಕೆ 80 ಅಂಕ ತೊಗೋಬೇಕಾದ್ರೆ ಯಾವ್ದಾದ್ರು ಒಂದು ತಪ್ಪು ಬರೆದ್ರೂ ಕೂಡ 80ಕ್ಕೆ 80 ಆಗೋದಿಲ್ಲ. ಹಾಗಾಗಿ ಪ್ರತಿ ಅಧ್ಯಾಯದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ 1 ಅಂಕದ ಪ್ರಶ್ನೆ ಕೇಳಬಹುದು. 1 ಅಂಕದ ಪ್ರಶ್ನೆ ಅಂದ ತಕ್ಷಣ ಎಲ್ಲೋ ಸುಲಭವೇ ಇರ್ತಾವಂತೇನಿಲ್ಲ, ಕೆಲವು ಸ್ವಲ್ಪ ಅದರಾಗೂ ಅಪ್ಲೈಡ್ ಮಾಡಿರ್ತಾನೆ. ಹಾಗಾಗಿ ನಾವು ಜಸ್ಟ್ ಪಾಸ್ ಆಗೋರಿಗೆ ಮತ್ತು ರ್ಯಾಂಕ್ ಬರುವಂಥವ್ರಿಗೆ ಔಟ್ ಆಫ್ ಔಟ್ ಮಾಡೋರಿಗೆ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆ, ಹಳೆಯ ರಾಜ್ಯ ಮಟ್ಟದ SLC ಪರೀಕ್ಷೆಯಲ್ಲಿ ಕೇಳಿದಂಥ ವೆರಿ ಇಂಪಾರ್ಟೆಂಟ್ 1 ಅಂಕದ ಪ್ರಶ್ನೆಗಳನ್ನ ಸುಮಾರು ಒಂದು 50ರಿಂದ 60 ಪ್ರಶ್ನೆಗಳನ್ನ ಬಿಡಿಸೋ ಪ್ರಯತ್ನ ಮಾಡ್ತವೆ. ಮ್ಯಾಕ್ಸಿಮಮ್ ಎಲ್ಲ ಕವರ್ ಆಗಿಬಿಡ್ತಾವೆ, ಅಂದರೆ ಆಟೋಮೆಟಿಕ್ಲಿ ಅದೇ ಥರ ನಿಮಗೆ ರಿಪೀಟ್ ಆಗ್ತವೆ. ಹಾಗಾಗಿ ಮೊದಲ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಮೊದಲೇ ಪ್ರಶ್ನೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು an = 4n+5 ಆದಾಗ ಅದರ 5ನೇ ಪದವು, ಇಲ್ಲಿ nನೇ ಪದ ಕೊಟ್ಟಾರ, an = 4n+5. 5ನೇ ಪದ ಎಷ್ಟಂತ ಕೇಳಿದಾರ. n ಇದ್ದಲ್ಲಿ 5 ತುಂಬಬೇಕು, n ಇದ್ದಲ್ಲಿ 5ಅನ್ನು ತುಂಬೋಣ. 4 × 4n ಅಂದರೆ 4 × n ಅನ್ನೋದು, n ಇದ್ದಲ್ಲಿ 5 + 5 a = 4 × 5 = 20. ಬಾಡ್ಮಾಸ್ ನಿಯಮದ ಪ್ರಕಾರ ಫಸ್ಟ್ ಗುಣಾಕಾರ ಮಾಡೋಕೆ ಆಮೇಲೆ ಸಂಖ್ಯೆ ಮಾಡೋಕೆ. ಗುಣಾಕಾರ ಈ ಎರಡು ಸಂಖ್ಯೆ ಮಧ್ಯೆ ಐತಿ, 4 × 5 = 20 + 5 ಎಷ್ಟಾಯಿತು, a = 25. ತುಂಬ ಸುಲಭವಾಗಿ 1 ಅಂಕ ಗಳಿಸ್ಬೋದು. ಎರಡನೇ ಪ್ರಶ್ನೆ, 5x² = 2 × 2x + 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕ ಏನಂತ ಕೇಳಿದಾರ. ಫಸ್ಟ್ ಕೊಟ್ಟಿರುವ ವರ್ಗ ಸಮೀಕರಣ ಬರ್ಕೊಂಡು 5x² = 2 × 2x + 3 ಇದರ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೆಯೋದು. ಫಸ್ಟ್ ಸುಲಭೀಕರಿಸೋಣ. 5x² ಆಸ್ ಇಟ್ ಈಸ್, ಈ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸ್ಬೇಕು. 2 × 2 4 4x + + 2 3 6. ಆದರ್ಶ ರೂಪ ಅಂದ್ರೆ ಎಲ್ಲ ಪದಗಳನ್ನು ಎಡಗಡೆ ಬರ್ಕೊಳ್ಳೋದು, ಚರಾಕ್ಷರಗಳ ಘಾತಾಂಕಗಳ ಇಳಿಕೆ ಕ್ರಮದಲ್ಲಿ ಬರೆಯೋದು. 5x² + 4x ಈ ಕಡೆ ಬಂದರೆ -4x + 6 ಈ ಕಡೆ ಬಂದರೆ -6, ಬಲಭಾಗ 0. ಈಗ ಆದರ್ಶ ರೂಪ ಆಯಿತು. ಇಷ್ಟ ಬರೆದ್ರೆ ನಮಗೆ ಪೂರ್ತಿ ಅಂಕ ಸಿಗೋದಿಲ್ಲ. ಬರೆದಾಗ ದೊರಕುವ ಸ್ಥಿರಾಂಕ ಅಂದರೆ ನಾವು ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ a² + bx + c = 0 ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಸ್ಥಿರಾಂಕ ಅಂದರೆ c ಬೆಲೆ, ಸ್ಥಿರಾಂಕದ ಬೆಲೆ ಎಷ್ಟಾಗುತ್ತೆ, -6. ಈ c = -6 ಅಂತ ಬರೆದಾಗ ನಿಮಗೆ ಪೂರ್ತಿ ಅಂಕ ಸಿಗ್ತದೆ. ಇಂಥ ಸಣ್ಣ ಸಣ್ಣ ಅಂಶಗಳನ್ನ ಗಮನಿಸಬೇಕು. ಕ್ವಶನ್ ಪೂರ್ತಿ ಓದಿ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಬರೆಯಬೇಕು, ಅಂದರೆ ನಿಮಗೆ ಪೂರ್ತಿ 1 ಅಂಕ ಸಿಗುತ್ತೆ. ಮೂರನೇ ಪ್ರಶ್ನೆ, -3 -1 1 3 ಈ ಸಮಾಂತರ ಶ್ರೇಣಿಯ 11ನೇ ಪದವು. 11ನೇ ಪದ ಹೆಂಗೆ ಕಂಡುಹಿಡಿತೀವಿ ನಾವು, ಏನು ಸೂತ್ರ ಬಳಸಿ ಆದ್ರೆ ಕಂಡುಹಿಡಿಬೋದು. ಡೈರೆಕ್ಟ್ a11 = a + 10d ಅಂತಾನು ಬರ್ಕೋಬೋದು. ಇಲ್ಲಿ ಮೊದಲ ಪದ ಎಷ್ಟೈತಿ, -3 ಐತಿ. ಸಾಮಾನ್ಯ ವ್ಯತ್ಯಾಸ a2 - a1, a2 - a1. ದಿಸ್ ಇಂಪ್ಲಾಯ್ಸ್ a2 ಅಂದ್ರೆ ಎರಡನೇ ಪದ -1 ಐತಿ, -a1 ಮೈನಸ್ ಆದಮೇಲೆ ಮೈನಸ್ ಇರೋ ಪದ ಬರಿಬೇಕಾದ್ರೆ ಬ್ರಾಕೆಟ್ನೇ ಬರಿಬೇಕು. -3 -1 ಆಸ್ ಇಟ್ ಈಸ್, -× -+3. ಒಂದು -1 ಪ್ಲಸ್ ಇದ್ರೆ ಕಳಿಬೇಕು, 3 1 ಕಳೆದ್ರೆ +2 ಆಯ್ತು, ಅಂದರೆ ಸಾಮಾನ್ಯ ವ್ಯತ್ಯಾಸ 2. ನಾವು ಕಂಡುಹಿಡಬೇಕಾಗಿರೋದು a11. a11 ಹೆಂಗೆ ಬರಿಬೋದು ನಾವು, ಅಥವಾ ನೀವು ಸೂತ್ರ ಹಚ್ಚಿ ಮಾಡ್ಬೋದು. an = a + n - 1 × d. ಈ ಸೂತ್ರದಲ್ಲಿ n ಇದ್ದಲ್ಲೇ 11 ತುಂಬೋಣ. 11ನೇ ಪದ ಬೇಕಾಗಿತ್ತು. a ಅಂದ್ರೆ ಮೊದಲ ಪದ -3, n ಅಂದ್ರೆ 11, d ಅಂದ್ರೆ 2. ಸುಲಭೀಕರಿಸೋಣ. a11 = -3 ಆಸ್ ಇಟ್ ಈಸ್. 11 1 ಕಳೆದ್ರೆ 10. ಈ ಬ್ರಾಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತೈತಿ. ಇನ್ನೊಂದು ಸ್ಟೆಪ್ ಸುಲಭೀಕರಿಸೋಣ. -3 17 20. ಈ ಒಂದು -1 ಪ್ಲಸ್ ಇದ್ದ ಕಳಿಬೇಕು. 20 3 ಕಳೆದ್ರೆ 17. a11 = 70. ನಾಲ್ಕನೇ ಪ್ರಶ್ನೆ, sin 30 + cos 60 - tan 45 ಯ ಬೆಲೆ ಎಷ್ಟು?
ಇಲ್ಲಿ ನೀವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ಏನೈತಲ್ಲ ಅದು ಪರ್ಫೆಕ್ಟ್ ಮಾಡಿರ್ಬೇಕು. ಅಂದ್ರೆ ಅದರ ಬೇಸ್ ಮೇಲೆ ನಿಮಗೆ 3 ಅಂಕದ ಪ್ರಶ್ನೆನ ಕೇಳ್ಬೋದು, 2 ಅಂಕದ ಪ್ರಶ್ನೆನ ಕೇಳ್ಬೋದು. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. sin 30 ಅಂದ್ರೆ ಅದರ ಬೆಲೆ 1/2, sin 30 ಬೆಲೆ 1/2, cos 60 ಬೆಲೆ ಕೂಡ 1/2, cos 60 ಅಂದ್ರೆ 1/2, tan 45 ಬೆಲೆ ಅಂದ್ರೆ 1. ಇಲ್ಲಿ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು. ಇದು 1/2 ಅಂದ್ರೆ ಅರ್ಧ, ಅರ್ಧ ಪ್ಲಸ್ ಅರ್ಧ 1, 1 ಕಳೆದ್ರೆ 0. ಅಥವಾ ನಾವು ಮೆಥಮೆಟಿಕಲಿ ಬರೀತೇವೆ ಅಂತಂದ್ರೆ ಛೇದಗಳ ಲಸ 2 ಬರ್ತೈತಿ. 2 ಒಂದೇ 2 ಒಂದೇ 1 2 1 ಒಂದೇ 1 ಮೈನಸ್ ಪ್ಲಸ್ 1 ಒಂದೇ 1 ಮೈನಸ್ 2 ಒಂದೇ 2 1 1 2 ಮೈನಸ್ 2 ಅಪಾನ್ 2 2 2 ಕಳೆದ್ರೆ 0. 0 2ರಿಂದ ಭಾಗಿಸಿದ್ರೆ ಏನಂತ 0ನ ಬರ್ತೈತಿ. ಹಾಗಾಗಿ ಇದರ ಬೆಲೆ ಎಷ್ಟಂದ್ರೆ 0. 5ನೇ ಪ್ರಶ್ನೆ, 3 4 ನಿರ್ದೇಶಾಂಕ ಹೊಂದಿರುವಂಥ ಬಿಂದು ಎಕ್ಸ್ ಎಕ್ಸಿಂದ ಇರುವ ದೂರ. ನೀವು ಗ್ರಾಫ್ ಒಳಗೆ ಇದನ್ನ ಪ್ರತಿನಿಧಿಸಿದ್ರೆ ಈಸಿಯಾಗಿ ಗೊತ್ತಾಗ್ತೈತಿ. ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ವೈ ಡ್ಯಾಶ್. 1 ಸೆಂಟಿಮೀಟರ್ ಇಸ್ಕೊಲ್ಟು 1 ಮಾನ ಅಂತ ತಗೊಂಡು 2 3 4 ಈ ಕಡೆ -1 -2 -3 -1 -2 -3 ಮೇಲ್ಭಾಗದಲ್ಲಿ +1 +2 +3 +4 +5. ಈಗ ಈ ಬಿಂದುವನ್ನು ನಾವು ಗ್ರಾಫ್ ಒಳಗೆ ಗುರುತಿಸಿದ್ರೆ ಎಕ್ಸ್ ಬೆಲೆ 3 ಇದ್ದಾಗ ವೈ ಬೆಲೆ 4, ಎಕ್ಸ್ ಬೆಲೆ 3 ಇದ್ದಾಗ ವೈ ಬೆಲೆ 4 ಏನು ಬರ್ತದೆ ಈ ಥರ ಬರುತ್ತೆ. ಈ ಬಿಂದು ನಿರ್ದೇಶಾಂಕಿಯನ್ನು 3 4, ಎಕ್ಸ್ ಬೆಲೆ 3 ಇದ್ದಾಗ ವೈ ಬೆಲೆ 4. ಏನು ಕೇಳಿದಾರೆ ಪ್ರಶ್ನೆ, ಈ ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಐತಿ, ಎಷ್ಟು ದೂರದಲ್ಲಿ ಐತಿ ಅಂದ್ರೆ ವಾಯ ನಿರ್ದೇಶಾಂಕ ನೋಡಿ, ಇಲ್ಲಿಂದ ಎಷ್ಟು ದೂರ ಐತಿ ಅಂದ್ರೆ ವಾಯ ನಿರ್ದೇಶಾಂಕನ ಹೇಳಬೇಕು. ಹಾಗಾಗಿ ಇದು ಈ ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಐತಿ ಅಂದ್ರೆ ವಾಯ ನಿರ್ದೇಶಾಂಕ 4 ಆಗ್ತದೆ. ಸಪೋಸ್ ಇದ ಪ್ರಶ್ನೆನ ಈ ಬಿಂದು ಎಕ್ಸ್ ಅಕ್ಷದಿಂದ ಕೇಳಿದಲ್ಲ, ವಾಯ ಅಕ್ಷದಿಂದ ಎಷ್ಟು ದೂರದಲ್ಲಿ ಐತಿ ಅಂತ ಕೇಳಿದ್ರೆ ಇಲ್ಲಿಂದ ಇದು ಅಂದ್ರೆ ಎಕ್ಸ್ ನಿರ್ದೇಶಾಂಕ 3 ಆಗೈತೆ. ಸಿಂಪಲ್, ಒಂದು ಬಿಂದು ಕೊಟ್ಟು ಈ ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಐತೆ ಅಂತ ಕೇಳಿದ್ರೆ ವಾಯ್ ಬೆಲೆ ಹೇಳಬೇಕು. ಇದ ಬಿಂದು ಕೊಟ್ಟು ಈ ಬಿಂದು ವಾಯ್ ಅಕ್ಷದಿಂದ ಇರೋ ದೂರ ಅಂದ್ರೆ ಎಕ್ಸ್ ಮಾನಗಳನ್ನು ಹೇಳಬೇಕು, 3 ಅಂತ ಹೇಳಬೇಕು. ಇದು ಬಹುತೇಕ ಭಾಳ ಸರಿ ಕೇಳಿದ. ಸರಿ ಉತ್ತರ ಏನು ಹಾಗಾದ್ರೆ ಎಕ್ಸ್ ಅಕ್ಷದಿಂದ ಇರೋ ದೂರ 4 ಮಾನಗಳು. ಎಕ್ಸ್ ಅಕ್ಷದಿಂದ ಇರೋ ದೂರ 4 ಮಾನ, ವಾಯ್ ಅಕ್ಷದಿಂದ ಇರೋ ದೂರ 3 ಮಾನ. ಎಸ್ 6ನೇ ಪ್ರಶ್ನೆ, 4x + 5y - 10 = 0 ಮತ್ತು 8x + 10y + 20 = 0. ಈ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಗ್ರಾಫ್ ಯಾವ ಥರ ಬರ್ತೈತೆ ಅಂತ ಕೇಳಿದೆ. ನಕ್ಷೆಗಳು ಏನಾಗ್ತವೆ, ಇದು ನಾವು ಗ್ರಾಫ್ ಆಗಿ ಚೆಕ್ ಮಾಡೋ ಅಗತ್ಯತೆ ಇಲ್ಲ. ಜಸ್ಟ್ ಇದು E1 B1 C1, ಇದು A2 B2 C2. ಆ ಸಗುಣಕಗಳ ಅನುಪಾತ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. A1/A2 B1/B2 C1/C2 ರೇಷಿಯೋ ತಗೊಳ್ಳೋಣ. A1 ಅಂದ್ರೆ 4, A2 ಅಂದ್ರೆ 8, B1 ಅಂದ್ರೆ 5, B2 ಅಂದ್ರೆ 10, C1 ಅಂದ್ರೆ -10, C2 ಅಂದ್ರೆ +20. ಇದು 4 ಒಂದೇ 4 ಎಳೆ, 5 ಒಂದೇ 5 ಎಳೆ, 10 ಒಂದೇ 10 ಎಳೆ. ಬಟ್ ಇದು ಮೈನಸ್ ಬಂತು. ಏನು ಬಂತು, 1/2 = 1/2 -1/2. ಇವೆರಡು ಸಮ ಆದವು, ಬಟ್ ನಾಟ್ ಈಕ್ವಲ್ ಟು -1/2. 1/2 ಅನ್ನೋದು -1/2 ಸಮ ಅಲ್ಲ. ಹಾಗಾಗಿ ಇವೆರಡು ಸಮದ ಇದು ಸಮ ಅಲ್ಲ. ಅಂದ್ರೆ ಹೆಂಗೆ ಬರ್ತೀವಿ ರೇಷಿಯೋ, A1/A2 = B1/B2 ನಾಟ್ ಈಕ್ವಲ್ ಟು C1/C2. ಈ ಥರ ಇದ್ದರೆ ಗ್ರಾಫ್ಗಳು ಸಮಾಂತರ ಆಗಿರ್ತವೆ. ನಕ್ಷೆಗಳು ಸಮಾಂತರ ರೇಖೆ. ಈ ಎರಡು ನಕ್ಷೆಗಳನ್ನು ಬಳಸಿ ನಾವು ಗ್ರಾಫ್ ಒಳಗೆ ಪ್ರತಿನಿಧಿಸಿದಾಗ ಗ್ರಾಫು ಸರಳ ರೇಖೆ ಯಾವ ಥರ ಬರ್ತವೆ, ಸಮಾಂತರ ರೇಖೆ ಆಗಿರ್ತವೆ. ಈ ಥರ ಕಂಡು. 7ನೇ ಪ್ರಶ್ನೆ, 2 ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣಗಳಾದ x + 2y = 3 ಮತ್ತು 2x + 4y = k ಐಕ್ಯಗೊಂಡಿದ್ದರೆ k ಯ ಬೆಲೆ ಏನಂತ ಕೇಳಿದ್ದಾರೆ. 2 ರೇಖಾತ್ಮಕ ಸಮೀಕರಣಗಳ ನಕ್ಷೆಗಳು ಐಕ್ಯ ಆಗಿದ್ರೆ ರಿಲೇಷನ್ ಏನಿರುತ್ತೆ, ಸಗುಣಕಗಳ ನಡುವಿನ ಅನುಪಾತ 3 ಸಮ ಇರ್ತಾವೆ. ಅಂದರೆ A1/A2 B1/B2 C1/C2 3 ಸಮ ಇರ್ತಾವೆ, ನಕ್ಷೆಗಳು ಐಕ್ಯಗೊಂಡಿದ್ರು. ಈಗ A1 ಅಂದ್ರೆ 1 ಐತಿ, A2
2, B1 2, B2 4. C1 ಮತ್ತು C2 ಬೆಲೆ ಬರ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. C1 ಇಲ್ಲಿ ಬಲಭಾಗದಲ್ಲಿತ್ತು, ಅದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಏನಾಗತ್ತೆ, ಆ ಚಿಹ್ನೆ ಹಚ್ಚಬೇಕು. +3 ಈ ಕಡೆ ಬಂದರೆ -3 ಆಗುತ್ತೆ. C2 ಪ್ಲಸ್ ಕೆ ಎಡಗಡೆ ಬಂದರೆ -k ಆಗುತ್ತೆ. ಅಂದರೆ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಎಸ್, ಇವಾಗ ಯಾವ ಎರಡು ತೊಗೊಳ್ಳೋಣ ನಾವು. ನಮಗೆ ಬೇಕಾಗಿರೋದು ಕೆ ಬೆಲೆ. ಇದನ್ನಂತೂ ಒಂದು ರೇಷಿಯೋ ತೊಗೋಬೇಕು. ಇದ್ರ ಜೊತೆಗೆ ಇದು ಸಮ, ಇದನ್ನ ತೊಗೊಳ್ಳೋಣ. 2/4 = 3/k. ಈಗ ಓರೆ ಗುಣಾಕಾರ ಮಾಡಿಬಿಡೋಣ. k × 2 2k, 3 × 4 12, 3 × 12. ಕೆ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ದು ಭಾಗಿಸ್ತೈತಿ. 12 2 2 6. ಕೆ ಬೆಲೆ ಎಷ್ಟು? 6. ಎಸ್, 8ನೇ ಪ್ರಶ್ನೆ. sin 60 × cos 30 ಬೆಲೆಯು. sin 60 ಅಂದರೆ √3/2 ಇಂಟು cos 30 ಅಂದ್ರೆ ಕೂಡ √3/2. ಇದ್ರ ಬೆಲೆ ಕೇಳಿದ್ರು, ಸುಲಭೀಕರಿಸೋಣ. ಕಟ್ತಾ ಹೋಗದೇ ಇದ್ರೆ ಅಂಶದಿಂದ ಅಂಶ ಕೂಡಿಸಿ ಅಂಶ ಬರೀಬೇಕು, ಛೇದಗೊಂಡು ಛೇದ ಬರೀಬೇಕು. √3 × √3 √9, 2 4. √9 ಅಂದರೆ ಅದರ ವರ್ಗಮೂಲ 3, 3/4 ಬರುತ್ತೆ. 9ನೇ ಪ್ರಶ್ನೆ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ಹೀಗೆಂದು ಕರೆಯುವರು. ಒಂದು ವೃತ್ತವನ್ನು ಈ ಥರ 2 ಬಿಂದುಗಳಲ್ಲಿ ಛೇದಿಸ್ಕೊಂಡು ಹೋಗುವಂಥ ರೇಖೆ, ಇದಕ್ಕೆ ನಾವು ಏನಂತ ಕರಿತೇವೆ? ಇದು ಛೇದಕ, ವೃತ್ತ ಛೇದಕ. ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ಹೀಗೆಂದು ಕರೆಯುವರು ಅಂದರೆ ವೃತ್ತ ಛೇದಕ ಅಂತ ಕರಿತೇವೆ. ವೃತ್ತ ಛೇದಕ, ಸಿಕೆಂಟ್ ಅಂತ ಕರಿತೇವೆ ನಾವು. ನೆಕ್ಸ್ಟ್, ಸ್ಪರ್ಶಕ ಅಂದರೆ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ಕೊಂಡು ಹೋಗುವ ರೇಖೆ, ಒಂದೇ ಬಿಂದುವಿನಲ್ಲಿ ಛೇದಿಸ್ಕೊಂಡು ಹೋಗಿರ್ತದೆ, ಇದು ಸ್ಪರ್ಶಕ. ಅವ್ರು ಕೇಳಿರೋದು ವೃತ್ತ ಛೇದಕ. ಪ್ರಶ್ನೆ. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬರ್ಕೊಳ್ಳೋಣ ನಾವು. ಫಸ್ಟ್, ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 4πr². ಎಸ್, ಇಲ್ಲಿ ತ್ರಿಜ್ಯದ ಅಳತೆ ಕೊಟ್ಟಿದ್ದಾರೆ. 4 × π ಅಂದರೆ 22 ತ್ರಿಜ್ಯ 7 ಐತಿ. r² ಅಂದರೆ 7² ಅಂದರೆ 7 × 7, 7 ಕ್ಯಾನ್ಸಲ್ ಆಗುತ್ತೆ. 22 88, 88 × 7 ಅಂದರೆ 616 ಸೆಂಟಿಮೀಟರ್². ವಿಸ್ತೀರ್ಣ ಯಾವಾಗಲೂ ಚದರಮಾನಗಳು ಇರ್ತದೆ. 616 ಸೆಂಟಿಮೀಟರ್². ಒಂದು 10 ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಒಂದಕ್ಕೆ ಪ್ರಶ್ನೆ ಬಿಡಿಸಿದ್ವಿ. ಮುಂದಿನ ಭಾಗದಲ್ಲಿ ಮತ್ತೆ 10 ಅಥವಾ 15 ಕನಿಷ್ಠ ಸಮಸ್ಯೆಗಳನ್ನು ಬಿಡಿಸೋಣ. ಇವು ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ ಇದೇ ವೆರೈಟಿ ಒಳಗೆ ಕೇಳ್ತಾರೆ. ಅದಕ್ಕೆ ಇವು ನಿಮಗೆ ಸ್ಕೋರ್ ಮಾಡೋರಿಗೆ ಮತ್ತು ಪಾಸ್ ಆಗೋರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದ.